ವರ್ಸಸ್ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ಇದೆ. ಎಲ್ಲೆಲ್ಲಿ RSS ಚಟುವಟಿಕೆಗಳಿಗೆ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪ ಆಯಿತು. ಈಗ RSS ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಂತನ ಸಭೆಯನ್ನ ಕೂಡ ನಡೆಸಿದೆ. ಹಾಗಾದ್ರೆ ಆ ಚಿಂತನ ಸಭೆಯಲ್ಲಿ ಬಿಜೆಪಿ ನಾಯಕರಿಗೆ ಸಂಘ ಪರಿವಾರದವರು ಕೊಟ್ಟಿರುವಂತಹ ಸಂದೇಶ ಏನು? RSS ಚಿಂತನ ಸಭೆಯಲ್ಲಿ ನಡೆದದ್ದಾದ್ರೂ ಏನು? ಆ ಕುರಿತ ಇನ್ಸೈಡ್ ಮಾಹಿತಿ ನಿಮ್ಮ ಮುಂದೆ. RSS ಚಿಂತನ ಸಭೆಯಲ್ಲಿ ನಡೆದದ್ದಾದ್ರೂ ಏನು? ಬಿಜೆಪಿ ನಾಯಕರಿಗೆ RSS ಪ್ರಮುಖರು ಕೊಟ್ಟಿರುವ ಟಾಸ್ಕ್ ಆದ್ರೂ ಏನು? ಸರ್ಕಾರದ ವಿರುದ್ಧ ಹೋರಾಟ ಹೇಗಿರಬೇಕು? ಈ ಚಿಂತನ ಸಭೆಯಲ್ಲೇ ಅದು ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಿಜೆಪಿ ನಾಯಕರಿಗೆ ಹಲವಾರು ರೀತಿಯ ಟಾಸ್ಕ್ ಅನ್ನ ಕೂಡ ಸಂಘ ಪರಿವಾರ ಕೊಟ್ಟಿದೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಅನ್ನುವಂಥ ವಿಚಾರ. RSS ನಿರ್ಬಂಧಕ್ಕೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿ ನಾಯಕರಿಗೆ ಈಗ ಸಂಘ ಪರಿವಾರ ಅಧಿಕೃತವಾಗಿ ಕರೆ ಕೊಟ್ಟಿದೆ. ಉತ್ತರ ಕೊಡೋದಲ್ಲ, ಪ್ರಶ್ನೆ ಕೇಳಿ ಅಂತ RSSನ ಪ್ರಮುಖರೇ ಹೇಳಿದ್ದಾರಂತೆ. ನಿಮ್ಮ ಸ್ಥಾನ ಈಗ ಉತ್ತರಿಸೋದಲ್ಲ, ಪ್ರಶ್ನೆ ಮಾಡೋ ಜಾಗದಲ್ಲಿ ನೀವಿದ್ದೀರಿ. ಸರ್ಕಾರದ ಸುಳ್ಳು ಮಾತಿಗೆ ಸಾಲಾಗಿ ನಿಂತು ನೀವ್ಯಾಕೆ ಉತ್ತರ ಕೊಡ್ತಿದ್ದೀರಿ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರಂತೆ. ಮೊದಲು ಹಿರಿಯರು ಮಾತಾಡಬೇಕು, ತೀರ್ಮಾನ ಮಾಡಬೇಕು, ಆಮೇಲೆ ನೀವೆಲ್ಲರೂ ಕೂಡ ಮಾತಾಡಿ ಅಂತ ಸಲಹೆ ಸೂಚನೆಗಳನ್ನ ಈ ಸಭೆಯಲ್ಲೇ ಕೊಡಲಾಗಿದೆ. ಸರ್ಕಾರದ ವೈಫಲ್ಯಗಳನ್ನ ಒತ್ತಿ 100 ಬಾರಿ ಹೇಳಬೇಕಂತೆ. ಇನ್ನು ಮುಂದೆ ವಿಪಕ್ಷದ ನಡೆ ಮೀನಿನ ಹೆಜ್ಜೆಯಾಗಿರಬೇಕು. ಪ್ರತಿ ಇಲಾಖೆಯಲ್ಲಿನ ವೈಫಲ್ಯಗಳನ್ನ ಎತ್ತಿ ಮಾತಾಡಬೇಕು. ಡಿಬೇಟ್ಗಳಲ್ಲಿ ಕಿರುಚಾಟ ಬಿಟ್ಟು ವಿಷಯವನ್ನ ಮಂಡನೆ ಮಾಡಿ. ಬಿಜೆಪಿ ಮುಖಂಡರಿಗೆ RSS ಪ್ರಮುಖರು ಈ ರೀತಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಸರ್ಕಾರಕ್ಕೊಂದು ಪತ್ರ ಬರೆದ್ರು, ಆಗ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ರು. ಪ್ರಿಯಾಂಕ್ ಖರ್ಗೆ ವಿರುದ್ಧ, ಸರ್ಕಾರದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿದಾಗ ಸಂಘ ಪರಿವಾರ ಹೇಳಿತ್ತು, ನಾವು ಹೇಳೋ ತನಕ ಕೂಡ ನೀವು ಮಾತಾಡೋ ಹಾಕಿಲ್ಲ ಅಂತ. ಏನು ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿ ಆಮೇಲೆ ಹೇಳ್ತೀವಿ, ಅಲ್ಲಿ ತನಕ ಯಾರು ಮಾತಾಡಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಬಟ್ ಅದಾದ ಬಳಿಕ ಈಗ ಚಿಂತನ ಸಭೆಯಲ್ಲಿ ಅಧಿಕೃತವಾಗಿ ಬಿಜೆಪಿ ನಾಯಕರಿಗೆ ಸಂಘ ಪರಿವಾರದವರೇ ಹೋರಾಟ ಮಾಡಿ, ಅದು ಕೂಡ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ತೋರಿಸೋ ಮೂಲಕ ಮಾತನಾಡಬೇಕು. ಬಿಟ್ರೆ ಸುಮ್ಮನೆ ಕಿರುಚಾಟ, ಅರುಚಾಟ, ಮುಗಿ ಬೀಳುವಂತಹ ಪ್ರಯತ್ನಗಳು ಆಗಬಾರದು. ವಾಸ್ತವ ಪರಿಸ್ಥಿತಿಯನ್ನ ಜನರ ಮುಂದೆ ಇಡುವ ಕೆಲಸಗಳು ಆಗಬೇಕು ಅಂತ ಸಂಘ ಪರಿವಾರ ಬಿಜೆಪಿ ನಾಯಕರಿಗೆ ಖಡಕ್ ಸೂಚನೆ ಕೊಟ್ಟಿದೆಯಂತೆ. ಬಟ್ ಎಷ್ಟು ಮಟ್ಟಿಗೆ ರಾಜ್ಯ ಬಿಜೆಪಿ ನಾಯಕರು ಇದನ್ನ ಪಾಲಿಸ್ತಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಕಾರಣ ಇಲ್ಲಿ ತನಕ ವಿಪಕ್ಷ ನಾಯಕ ಮತ್ತು ವಿಜೇಂದ್ರ ಅವ್ರನ್ನ ಹೊರತುಪಡಿಸಿ ಇನ್ನೂ ಕೂಡ ಅಷ್ಟು ಗಟ್ಟಿ ಧ್ವನಿ ಎಲ್ಲೂ ಕೂಡ ಬಿಜೆಪಿ ನಾಯಕರಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ, ಕೇಳೋದಕ್ಕೂ ಸಿಕ್ಕಿಲ್ಲ. ಹಾಗಾಗಿ ಅಷ್ಟು ಜನ ಬಿಜೆಪಿ ನಾಯಕರು ಇದನ್ನ ಪಾಲಿಸ್ತಾರಾ? ಸಂಘ ಪರಿವಾರದ ಸಂದೇಶವನ್ನ ಜನರಿಗೆ ತಲುಪಿಸುವಂತಹ ಪ್ರಯತ್ನಗಳು ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ಶಿವಣ್ಣ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಕವನ, ಎಕ್ಸಾಕ್ಟ್ಲಿ RSS ನ ಚಟುವಟಿಕೆಗಳು ಬ್ಯಾನ್ ಆಗಬೇಕು ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆದ ಬಳಿಕ ಚಿಂತನ ಸಭೆ ನಡೆಯುತ್ತೆ. ಆ ಚಿಂತನ ಸಭೆಯಲ್ಲಿ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತಹ ಸಂದೇಶ ಏನು? ಇನ್ಸೈಡ್ ಮಾಹಿತಿ ಕೊಡೋದಾದ್ರೆ. ಶ್ರುತಿ, ಏನು RSS ಚಟುವಟಿಕೆಗಳು ಬ್ಯಾನ್ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಒತ್ತಡ. ಅದೇ ರೀತಿಯಾಗಿ ಚಟುವಟಿಕೆಗಳು ಅಂದರೆ RSS ಅನ್ನುವುದಕ್ಕಿಂತ ಎಲ್ಲ ಸಂಘ ಪರಿವಾರದ ಚಟುವಟಿಕೆಗಳನ್ನು ಈಗಾಗಲೇ ಸರ್ಕಾರ ಬ್ಯಾನ್ ಮಾಡಿರುವಂಥದ್ದು. ಇದರ ಜೊತೆಗೆ ಕೆಲವೆಡೆ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಅನುಮತಿಗೂ ಕೂಡ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುಂದಾಗ್ತಾ ಇದ್ದಾರೆ. ಇದರ ಜೊತೆಗೆ ನಿನ್ನೆಯಷ್ಟು ಯಾದಗಿರಿಯಲ್ಲೂ ಕೂಡ ಅನುಮತಿಯನ್ನು ಮಾಡಿಕೊಟ್ಟಿದ್ದಾರೆ. ಇದರ ಜೊತೆಗೆ ಅಂದರೆ ಏನು RSS ಚಟುವಟಿಕೆಗಳನ್ನು ಬ್ಯಾನ್ ಮಾಡಬೇಕು, ಯಾವುದೇ ರೀತಿಯಾದಂತಹ ಚಟುವಟಿಕೆಗಳು ಆಗಬಾರ್ದು ಅನ್ನುವಂತಹ
ಸರ್ಕಾರದ ಆದೇಶದ ನಂತರ ಮೊಟ್ಟ ಮೊದಲ ಬಾರಿಗೆ RSS ಚಿಂತನಾ ಶಿಬಿರವನ್ನ ಮಾಡಿರುವಂಥದ್ದು. ಈ ಒಂದು ಚಿಂತನಾ ವರ್ಗದಲ್ಲಿ ನಿನ್ನೆ ಎಲ್ಲ ಬಿಜೆಪಿಯ ನಾಯಕರು, ಸಂಸದರು ಆಗಿರ್ಬೋದು, ಸಚಿವರಾಗಿರ್ಬೋದು, ಸಂಸದರು, ಅದೇ ರೀತಿಯಾಗಿ ಮಾಜಿ ಸಂಸದರು, ಶಾಸಕರು, ಎಲ್ಲ MLCಗಳು ಕೂಡ ಭಾಗಿಯಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ RSS ಬಿಜೆಪಿ ನಾಯಕರ ಮೇಲೆ ಗರಂ ಆಗಿತ್ತು. ಅಂದ್ರೆ ಕಾಂಗ್ರೆಸ್ ಸರ್ಕಾರದವರು ವಿಷಯವನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿಯಾಗಿ RSS ವಿಚಾರವನ್ನ ಮುಂದಿಟ್ಕೊಂಡಿದ್ದಾರೆ. ಈ ಹಿಂದೆ ದೊಡ್ಡ ಘಟಾನುಘಟಿಗಳಿಂದಲೇ ಆಗಿಲ್ಲ, ನೀವ್ಯಾಕೆ ಈ ವಿಚಾರವಾಗಿ ಮಾತನಾಡ್ತೀರಿ, ಅದನ್ನ ನೋಡ್ಕೊಳ್ಳೋದಕ್ಕೆ RSS ಇದೆ, ನಿಮಗೆ ಯಾರು ಆ ಒಂದು ಹಕ್ಕನ್ನ ಕೊಟ್ಟಿದ್ದು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಎಲ್ಲ ಬಿಜೆಪಿ ನಾಯಕರ ಮೇಲೆ ಗರಂ ಆಗಿತ್ತು. ಸೊ ಇದೇ ವಿಚಾರವಾಗಿ ಎಲ್ಲ ವಕ್ತಾರರಿಂದ ಹಿಡಿದು ಎಲ್ಲ ಶಾಸಕರು, ಸಂಸದರವರೆಗೂ ಕೂಡ ನಿನ್ನೆ ಸಭೆಯನ್ನ ನಡೆಸಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಡೆದಂತಹ ಸುದೀರ್ಘ ಸಭೆಯಲ್ಲಿ ಎಲ್ಲರಿಗೂ ಒಂದು ತರ ಪಾಠ ಅಂತಾನು ಹೇಳ್ಬೋದು, ಅದೇ ರೀತಿಯಾಗಿ ಕ್ಲಾಸ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಮಾಡೋದಕ್ಕೆಲ್ಲ ನೀವ್ ಯಾಕೆ ಪ್ರಶ್ನೆ ಮಾಡ್ತೀರಿ, ಬಿಜೆಪಿ ಬಗ್ಗೆ ಮಾತನಾಡಿದಾಗ್ಲೇ ಒಂದು ದಿನ ಬಿಟ್ಟು ಉತ್ತರ ಕೊಡುವಂತವ್ರು ನೀವು, ಆದ್ರೆ RSS ಬಗ್ಗೆ ಮಾತಾಡಿದಾಗ ಯಾಕೆ ಮುಗಿ ಬೀಳ್ತೀರಿ, ಇದೇ ಕಾಂಗ್ರೆಸ್ ನಾಯಕರಿಗೂ ಕೂಡ ಬೇಕಾಗಿರುವಂಥದ್ದು. ಸೊ ಹೀಗಾಗಿ ನೀವು ಉತ್ತರ ಕೊಡಬಾರ್ದು, ಪ್ರಶ್ನೆಯನ್ನ ಕೇಳುವಂತವರಾಗಿರ್ಬೇಕು. ಇದರ ಜೊತೆಗೆ RSS ವಿಚಾರವನ್ನ ನಾವು ನೋಡ್ಕೊಳ್ತೀವಿ, ನೀವು ಪಕ್ಷದಿಂದ ಏನ್ ಮಾಡಬೇಕು, ಅದೇ ರೀತಿಯಾಗಿ CM ಸಿದ್ದರಾಮಯ್ಯನವರ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು. CM ಸಿದ್ದರಾಮಯ್ಯನವರು ಒಂದು ದಿನ ಒಂದು ಕಡೆ ಬಸವಣ್ಣನವರು ಅಂತಾರೆ, ಇನ್ನೊಂದು ದಿನ ಧರ್ಮ ಅಂತಾರೆ, ಇನ್ನೊಂದು ಕಡೆ ಮತ್ತೊಂದು ಅಂತಾರೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರ ನಿಲುವೇನು, ಈ ಒಂದು ವಿಚಾರವಾಗಿ ನೀವು ಮುನ್ನಡೆ ಆಗಬೇಕು. ಅದರ ಜೊತೆಗೆ RSS ವಿಚಾರ ಏನೇ ಇದ್ರೂ ಕೂಡ ನಾವೇ ನೋಡ್ಕೊಳ್ತೀವಿ, ನೀವು ಜನಪರ ವಿಚಾರಗಳನ್ನ ಕೈಗೆತ್ತಿಕೊಳ್ಳಿ ಅನ್ನುವಂತಹ ನೀತಿ ಪಾಠವನ್ನ ಇದೀಗ ಎಲ್ಲ ವಕ್ತಾರರಿಂದ ಹಿಡಿದು ಎಲ್ಲ ಸಂಸದರವರೆಗೂ ಕೂಡ ನೆನ್ನೆ ಆಗಿರುವಂತದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.